ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಈ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ವಿಡಿಯೋವನ್ನು ಕೊಡ್ತಾ ಇದ್ದೇನೆ. ನೋಡಿ, ಎಷ್ಟೋ ಯೂಟ್ಯೂಬರ್ಸ್ಗಳು ಎಲ್ಲವೂ ಕೂಡ ಮತ್ತು ಇನ್ನೂ ಕೂಡ ಹಲವಾರು ರೀತಿಯ ಫರ್ ಡೇ ಎವ್ರಿ ಡೇ ಎಷ್ಟೋ ಜನ ಯೂಟ್ಯೂಬರ್ಸ್ ಹುಡ್ತಾ ಇದ್ದಾರೆ. ನೋಡಿ, ಆ ಯೂಟ್ಯೂಬಲ್ಲಿ ಅಪ್ಲಿಯೇಟ್ ಪ್ರಾಡಕ್ಟ್ಸ್, ಯಾಕಂದರೆ ಎಷ್ಟೋ ಜನ ಯೂಟ್ಯೂಬ್ ದಿಂದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಹಣವನ್ನು ಗಳಿಸ್ತಾ ಇದ್ದಾರೆ. ಜೊತೆಗೆ ಅಪ್ಲಿಯೇಟ್ ಪ್ರಾಡಕ್ಟ್ ಲಿಂಕ್ ಕೊಡೋದ್ರ ಮುಖಾಂತರ ಅದರಿಂದಲೂ ಕೂಡ ಹಣ ಗಳಿಸ್ತಾ ಇದ್ದಾರೆ. ಹಾಗಾದರೆ ಅಪ್ಲಿಯೇಟ್ ಪ್ರಾಡಕ್ಟ್ ಶಾಪಿಂಗ್ ಇಂದ ಏನು ನಮಗೆ ಪ್ರಯೋಜನ ಅನ್ನೋದು ಕೂಡ ನಿಮಗೆ ಗೊತ್ತಾದರೆ ನೀವು ಕ್ರೇಜ್ ಮಾತ್ರ ಗ್ಯಾರಂಟಿ ಆಗುತ್ತೆ ನಿಮಗೆ. ಯಾಕಂದರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅರ್ನ್ ಮಾಡ್ಬೋದು ನಾವು ಶಾಪಿಂಗಲ್ಲಿ. ಹಾಗಾದರೆ ಹೇಗೆ, ಅದು ಯಾವಾಗ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ ತಕ್ಷಣವೇ ಅಪ್ಲಿಯೇಟ್ ಪ್ರಾಡಕ್ಟ್ ಸಿಗುತ್ತಾ, ಅಥವಾ ನಿಮಗೆ 5,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಸಿಗುತ್ತಾ, 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಸಿಗುತ್ತಾ, 1,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಸಿಗುತ್ತಾ? ಇದನ್ನೆಲ್ಲವೂ ಕೂಡ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ಬನ್ನಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಅಪ್ಲಿಯೇಟ್ ಪ್ರಾಡಕ್ಟ್ಸ್ ಅಂದರೆ ನೋಡಿ, ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ಒಂದು ಕಂಟೆಂಟ್ ವಿಡಿಯೋವನ್ನು ಮಾಡಿ, ಆ ವಿಡಿಯೋದಲ್ಲಿ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿದರೆ ಆ ಒಂದು ಲಿಂಕನ್ನು ವ್ಯೂವರ್ಸ್ಗಳು ಒತ್ತಿ ಆ ಒಂದು ಪ್ರಾಡಕ್ಟನ್ನು ತೆಗೆದುಕೊಂಡ್ರೆ ನಮಗೆ 10% ಅದರಲ್ಲಿ ನಮಗೆ ಲಾಭ ಸಿಗುತ್ತೆ. ಹೀಗೆ ಇಂತಹ ಒಂದು ಲಾಭ ಸಿಗ್ತಾ ಹೋಗುತ್ತೆ. ಇದು ಅಪ್ಲಿಯೇಟ್ ಪ್ರಾಡಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ಸನ್ನು ನಮಗೆ ಎಲ್ಲಿ ಕೊಡ್ತಾರೆ ಅಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಲ್ಲ, ಆ ವಿಡಿಯೋದಲ್ಲಿ ಲಿಂಕ್ ಹಾಕೋದ್ರ ಮುಖಾಂತರ ನಮ್ಮ ಒಂದು ಶಾಪಿಂಗ್ ಅರ್ನ್ ಆಗುತ್ತೆ. ಶಾಪಿಂಗ್ ಒಂದು ರೆವಿನ್ಯೂ ಬೇರೆಯೇ ಇರುತ್ತೆ, ಅದರಲ್ಲಿ ಬಂದು ನಮಗೆ ಹಣ ಜಮಾ ಆಗುತ್ತೆ. ಹಾಗಾದರೆ ಮೇನು ಅಪ್ಲಿಯೇಟ್ ಪ್ರಾಡಕ್ಟ್ ಅಂದರೆ ಏನು, ಇದು ಯಾರಿಗೆ ಸಿಗುತ್ತೆ ಅಂದರೆ, ಮೊದಲು ಇದು ಪ್ರಾರಂಭದಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದವರು ಇದು ಆಪ್ಷನ್ ಬರೋದಿಲ್ಲ. ಯಾವಾಗ ಬರುತ್ತೆ, ಅವರ ಒಂದು ಚಾನಲ್ ಮಾನಿಟೈಸೇಷನ್ ಕಡ್ಡಾಯವಾಗಿರಬೇಕು. ಮಾನಿಟೈಸೇಷನ್ ಆದಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 10,000 ಒಂದು ಸಬ್ಸ್ಕ್ರೈಬರ್ಸ್ ಇರಬೇಕು. 10,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಮಾತ್ರ ನಿಮಗೆ ಅಪ್ಲಿಯೇಟ್ ಪ್ರಾಡಕ್ಟ್ ಶಾಪಿಂಗ್ ನಿಮಗೆ ಆಪ್ಷನ್ ಸಿಗುತ್ತೆ. ಅಲ್ಲಿವರೆಗೂ ಸಿಗೋದಿಲ್ಲ. 10,000 ಸಬ್ಸ್ಕ್ರೈಬರ್ಸ್ ಆಗುವವರೆಗೂ ನಿಮಗೆ ಶಾಪಿಂಗ್ ಎಂಬ ಒಂದು ಆಪ್ಷನ್ ಸಿಗೋದಿಲ್ಲ. ನೀವು ಮಾನಿಟೈಸೇಷನ್ ಮೊದಲು ಮಾಡಿಕೊಳ್ಬೇಕು. ಮಾಡಿಕೊಂಡ್ಮೇಲೆ ನೀವು 10,000 ಸಬ್ಸ್ಕ್ರೈಬರ್ಸ್ ನಿಮಗೆ ಆಗಿಬಿಟ್ರೆ ಈ ಒಂದು ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ ಸಿಕ್ಬಿಟ್ರೆ ನಿಮ್ಮ ಒಂದು ಅರ್ನ್ ಡಬಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಂದು ಆರ್ಕಿಟೆಕ್ಟ್ ಇದೆ. ಇವಾಗ ನಿಮಗೆ ಯಾವ ವಿಡಿಯೋ ಹೇಳ್ತಾ ಇದ್ದೇನೆ, ಅಪ್ಲಿಯೇಟ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ನೋಡಿ, ನಮ್ಮದು ಟೆಕ್ನಿಕಲ್ ವಿಡಿಯೋಸ್ ಅಂದಮೇಲೆ ನಾನು ಇವಾಗ ಹೇರ್ಫೋನು, ನಮ್ಮದು ಹೆಡ್ಫೋನು, ಅಥವಾ ಇವಾಗ ಮೊಬೈಲ್ ಸ್ಟ್ಯಾಂಡು, ಮೊಬೈಲ್ ಸ್ಕ್ರೀನ್, ಇದ್ರ ಬಗ್ಗೆ ನಾನು ಮೊಬೈಲ್ ಬ್ಯಾಕ್ ಕವರ್, ಇದ್ರ ಬಗ್ಗೆ ನಾನು ಏನು ಮಾಡ್ಬೋದು, ಈ ಎಲ್ಲ ವಸ್ತುಗಳ ಒಂದು ಪ್ರಾಡಕ್ಟ್ಗಳನ್ನು ಸರ್ಚ್ ಮಾಡಿ ನಾನು ಈ ವಸ್ತುಗಳ ಒಂದು ಲಿಂಕನ್ನು ನಾನು ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿಬಿಟ್ರೆ, ನಾನು ಟ್ಯಾಗ್ ಮಾಡಿಬಿಟ್ರೆ, ನೀವು ಡಿಸ್ಕ್ರಿಪ್ಷನ್ ಹಾಕಬೇಕಂತಿಲ್ಲ, ಡೈರೆಕ್ಟಾಗಿರುತ್ತೆ ಅದು. ಟ್ಯಾಗ್ ಮಾಡಿಬಿಟ್ರೆ ಟ್ಯಾಗ್ ಪ್ರಾಡಕ್ಟ್ ಅಂತ ಒಂದು ಆಪ್ಷನ್ನೇ ಕೊಟ್ಟಿರ್ತಾರೆ. ಅದರಲ್ಲಿ ಹೋಗಿ ನಾವು ಟ್ಯಾಗ್ ಪ್ರಾಡಕ್ಟ್ ಮಾಡಿಬಿಟ್ರೆ ಆ ಒಂದು ಪ್ರಾಡಕ್ಟ್ಗಳನ್ನು ಯಾರೆಲ್ಲ ಕ್ಲಿಕ್ ಮಾಡ್ತಾರೆ ನಮ್ಮ ವಿಡಿಯೋಸ್ಗಳನ್ನು ವ್ಯೂಸ್ ಮಾಡಬೇಕಾದ್ರೆ, ಆ ಒಂದು ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ತೆಗೆದುಕೊಂಡ್ಬಿಟ್ರೆ ಅದರಿಂದ ನಮಗೆ 10% ನಮಗೆ ಏನು ಸಿಗುತ್ತೆ, ಲಾಭ ಸಿಗುತ್ತೆ. ಹೀಗಾಗಿ ಇದ್ರ ಮುಖಾಂತರ ನಮಗೆ ಅರ್ನ್ ಆಗುತ್ತೆ. ಯಾಕಂದರೆ ಯೂಟ್ಯೂಬರ್ಸ್ ಇವಾಗ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ ದುಡ್ಡು ನಮಗೆ. ಫಾರ್ ಎವ್ರಿ 1K ವ್ಯೂಸ್ಗೆ ಬರೀ ಜಸ್ಟ್ 0.31, 0.15, 0.50 ಇಷ್ಟೇ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಕಡಿಮೆ ಆಗ್ತಾ ಇದೆ. ನಾವು ನಮ್ಮ ಒಂದು ಅರ್ನಿಂಗ್ ಡಬಲ್ ಮಾಡ್ಕೊಳ್ಬೇಕು ಅಂದರೆ ನೀವು ಆದಷ್ಟು ಬೇಗ ಏನು ಮಾಡಿ, 10,000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಬೇಗ ಶಾಪಿಂಗ್ ಆಪ್ಷನ್ ಕೊಡುತ್ತೆ, ಜಾಯಿನ್ ಶಾಪಿಂಗ್ ಆಪ್ಷನ್ ತೊಗೊಳ್ರಿ. ಆಮೇಲೆ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ, ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಬೇಕು. ಇಲ್ಲಾಂದರೆ ರಿಮೂವ್ ಅಂತ ಬರುತ್ತೆ, ನಿಮ್ಮ ಒಂದು ಶಾಪಿಂಗ್ ಆಪ್ಷನ್ನೇ ಡಿಲೀಟ್ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ, ನೀವು ಯಾವ ವಿಡಿಯೋ ಮಾಡ್ತಾ ಇದ್ದೀರಿ, ಯಾವ ಒಂದು ಕಂಟೆಂಟಿಗೆ ಸಂಬಂಧಪಟ್ಟ ಈ ವಿಡಿಯೋ ಮಾಡಿರ್ತೀರಲ್ವ, ಆ ವಿಡಿಯೋದಕ್ಕೆ ತಕ್ಕಂತೆ ನೀವು ಆ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಹೇಳಿರ್ತೀರಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಿರಬೇಕು, ನಿಮಗೆ ಕರೆಕ್ಟಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಡಕ್ಟ್ಗಳನ್ನು ನೀವು ಸರ್ಚ್ ಮಾಡಿ ಟ್ಯಾಗ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅರ್ನ್ ಆಗುತ್ತೆ. ನಿಮ್ಮ ವಿಡಿಯೋದಲ್ಲಿ ಬೇರೆ ಕಂಟೆಂಟ್ ಇರುತ್ತೆ, ವಿಡಿಯೋದಲ್ಲಿ ಬೇರೆ ಹೇಳಿರ್ತೀರ, ನೀವು ಟ್ಯಾಗ್ ಮಾಡಿರೋಂಥ
ಪ್ರಾಡಕ್ಟ್ ಬೇರೆ ಇರುತ್ತೆ ಅಂದರೆ ಆ ಪ್ರಾಡಕ್ಟ್ಗಳು ರಿಮೂವ್ ಅಂತ ಬರುತ್ತೆ, ನಿಮ್ಮ ಶಾಪಿಂಗ್ ಆಪ್ಷನ್ಸ್ ಕೂಡ ಹೋಗುವಂಥ ಸಂಭವ ಇರುತ್ತೆ. ಹಾಗಾಗಿ ಈ ಒಂದು ತಪ್ಪು ಮಾಡಲಿಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇಂಥ ವಿಡಿಯೋಸ್ಗಳು ಹಲವಾರು ಬರ್ತಾ ಇರ್ತವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.